ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನಿವತ್ತಿನ ವಿಡಿಯೋದಲ್ಲಿ ಮಾರ್ಷೇಜ್ ಘಾಟ್ ಮಾನ್ಸೂನಲ್ಲಿ ಹೇಗಿರುತ್ತೆ, ಯಾವ ರೀತಿಯಾಗಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡಿದೆ ಎಂಡ್ ತನಕ ನೋಡಿ. ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟು ಇಲ್ಲಿ ಮಾರ್ಷೇಜ್ ಘಾಟ್ ಮುಂಬೈಯಲ್ಲಿದೆ. ನಾವಿರೋ ಏರಿಯಾದಿಂದ 200 ಕಿಲೋಮೀಟರ್ ದೂರದಲ್ಲಿತ್ತು. ನೋಡಿ ನೀವು ಯಾವ ರೀತಿ ವಾಟರ್ ಫಾಲ್ಸ್ ಇದೆ ಇಲ್ಲಿ ಅಂತ ನೋಡ್ಬೋದು. ಹಾಗೆಯೇ ಸುತ್ತಮುತ್ತ ಮಾನ್ಸೂನಲ್ಲಿ ಸ್ವಲ್ಪ ಮಾನ್ಸೂನ್ ಕಡಿಮೆ ಆಗಿರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳಬಹುದು. ಅದ್ರ ಜೊತೆಗೆ ಯಾವ ರೀತಿ ಇದೆ ಈ ಘಾಟ್, ಹಾಗೆಯೇ ಇಲ್ಲಿ ಮುಂದೆ ಹೋಗ್ತಾ ರೋಡ್ಗಳು ಯಾವ ರೀತಿ ಇರುತ್ತೆ ಅನ್ನೋಂಥದ್ದನ್ನು ಈ ವಿಡಿಯೋದಲ್ಲಿ ನೀವು ಎಂಡ್ ತನಕ ನೋಡಬಹುದು. ಹಾಗೆಯೇ ಸ್ಕಿಪ್ ಮಾಡಬೇಡಿ, ವಿಡಿಯೋಸನ್ನು ನೋಡಿ. ಹಾಗೆ ಮಾರ್ಷೇಜ್ ಘಾಟ್ಗೆ ಯಾರಾದರೂ ಬರೋರು ಇದ್ರೆ ಖಂಡಿತ ಅವರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ. ಸೊ ನೋಡಿ, ಇದು ಬಂದು ಫಾಲ್ಸ್ ಮೇಲ್ಗಡೆ ಕೆಳಗಡೆಯಿಂದ ಮೇಲ್ಗಡೆ ಬಂದಾಗ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಹಾಗೆಯೇ ಸುತ್ತಮುತ್ತ ಒಂದು ಗ್ರೀನರಿ, ಏನು ಹೇಳ್ತಾರೆ, ನೇಚರ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ನೋಡ್ಬೋದು ಇಲ್ಲಿ ಸಾಕಷ್ಟು ಫಾಲ್ಸ್ ಇದೆ. ಹಾಗೆಯೇ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಮಾರ್ಷೇಜ್ ಘಾಟ್ ಬಂದು ಬ್ಯೂಟಿಫುಲ್ ಆಗಿರುತ್ತೆ ಮಾನ್ಸೂನಲ್ಲಿ, ಬಟ್ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಸ್ವಲ್ಪ ನಾನು ಫೋಟೋಗ್ರಫಿ ಪಾಯಿಂಟ್ ಅಥವಾ ಏನು ಹೇಳ್ತಾರೆ ವ್ಯೂ ಪಾಯಿಂಟನ್ನು ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಸ್ಗಳು ಬೇರೆ ಬೇರೆ ಬರ್ತಾ ಇರುತ್ತೆ. ಹೇಗೆ ಹೋಗೋದು, ಹೇಗಿರುತ್ತೆ ಅನ್ನೋಂಥದ್ದು ನಿಮಗೆಲ್ಲನೂ ತೋರಿಸ್ತೀನಿ. ಸೊ ಇಲ್ಲಿ ಸ್ವಲ್ಪ ನಾನು ಆ್ಯಡ್ ಮಾಡಿದ್ದೀನಿ. ಸೊ ವ್ಯೂ ಪಾಯಿಂಟ್ ಬಂದು ಮೇಲೆ ನಾವು ಹೋಗಿ ಎಲ್ಲ ಕಾಣಿಸುತ್ತೆ. ಕೆಳಗಡೆ ನಾವು ಎಲ್ಲಿಂದ ಬಂದಿದ್ದೀವಿ ನೋಡಿ, ಇಲ್ಲಿ ನೀವು ನೋಡ್ತಾ ಇರಬಹುದು. ನಾನು ತೋರಿಸ್ತೀನಿ ನಿಮಗೆ ಹತ್ತಿರದಲ್ಲಿ ಮುಂದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನೀವು ನೋಡ್ತಾ ಇರಬಹುದು. ವ್ಯೂ ಪಾಯಿಂಟ್ ಅಂದರೆ ಮೇಲ್ಗಡೆ ಫೋಟೋಗ್ರಫಿ ಪಾಯಿಂಟ್. ಇಲ್ಲಿ ಡ್ರೋನನ್ನು ಬಿಟ್ಟರೆ ತುಂಬಾ ಸಖತ್ತಾಗಿರುತ್ತೆ. ನೋಡಿ, ಇಲ್ಲಿ ನಾವು ಕೆಳಗಡೆ ಎಲ್ಲ ಫಾಲ್ಸ್ನ ಕವರ್ ಮಾಡಿಕೊಂಡು ಮೇಲ್ಗಡೆ ಬಂದಿರುವಂಥದ್ದು. ನೀವು ಇಲ್ಲಿಂದ ನೋಡ್ತಾ ಇದ್ದರೆ ಇಡೀ ಹೋಲ್ ಕೆಳಗಡೆ ಏನಿದೆ ನೋಡಿ, ಇಲ್ಲಿ ಫಾಲ್ಸ್ ನೀವು ನೋಡ್ಬೋದು, ಎಲ್ಲನೂ ಕಾಣಿಸುತ್ತೆ. ಇದಕ್ಕೆ ಹೇಳೋದು ವ್ಯೂ ಪಾಯಿಂಟ್ ಅಂತ ಅಂದ್ಬಿಟ್ಟು. ನೀವೇನಾದರೂ ಮಾರ್ಷೇಜ್ ಘಾಟಿಗೆ ಬರ್ತಾ ಇದ್ರೆ ಅಂದರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ, ಸಖತ್ ಎಂಜಾಯ್ ಮಾಡಬಹುದು. ನೋಡಿ, ಇಲ್ಲಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಬಟ್ ಡ್ರೋನಲ್ಲೆಲ್ಲ ಕ್ಯಾಪ್ಚರ್ ಮಾಡಿದ್ರೆ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಟಾಪ್ ಪಾಯಿಂಟಿಗೆ ಬಂದಿದ್ದೀವಿ. ಸೊ ನಾನು ಕೆಳಗಡೆಯಿಂದ ಹೇಗೆ ಬಂದಿದ್ದೀವಿ, ಹೇಗಿತ್ತು ಅನ್ನೋಂಥದ್ದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಇದನ್ನು ಕೆಳಗಡೆ ತುಂಬ ಡೀಪ್ ಇದೆ ನೋಡ್ಬೋದು. ನೋಡಿ, ಕೆಳಗಡೆ ತುಂಬ ಅಂದರೆ ತುಂಬಾ ಡೀಪ್ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ಸ್ವಲ್ಪ ಮುಂದೆ ಹೋದರೆ ಫುಲ್ ನೋಡಿ ಈ ಥರ ಗ್ರೀನರಿ ಇದೆ. ಆಮೇಲೆ ಸುತ್ತಮುತ್ತ ಆಚೆ ಕಡೆಯಿಂದ ಹೋದರೆ ನೋಡಿದರೆ ಡ್ಯಾಮ್ ಕೂಡ ಕಾಣಿಸುತ್ತೆ. ಫುಲ್ ಸುತ್ತಮುತ್ತ ನೋಡಿದ್ರೆ ಈ ಥರ ಗ್ರೀನರಿ ಇದೆ. ಅದ್ರ ಜೊತೆಗೆ ನೋಡಿ ಈ ಥರ ಸೇಫ್ಟಿಗೋಸ್ಕರ ಹಾಕಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಹೋದಾಗ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ, ಬಿಟ್ಟರೆ ಸಖತ್ತಾಗಿದೆ. ನೋಡಿ ಕೆಳಗಡೆ ಎಷ್ಟು ಡೀಪ್ ಆಗಿದೆ ಅಂತ ನೋಡ್ಬೋದು. ಕೆಳಗಡೆನೂ ಕೂಡ ನೀರು ಬರ್ತಾ ಇದೆ. ನೋಡಿ, ಇಲ್ಲಿಂದನೇ ನಾವು ಇದೇ ರೋಡ್ ಆಗಿ ಫುಲ್ ಒಂದು ಸುತ್ತು ರೌಂಡ್ ಹಾಕಿ ನೋಡಿ, ಅಲ್ಲಿ ನೀವು ಕಾಣಿಸ್ತಾ ಇರಬಹುದು. ಮೇಲ್ಗಡೆ ಎಲ್ಲನೂ ಕೆಳಗಡೆಯಿಂದ ಹೇಗೆ ಬಂದಿದ್ದೀವಿ ಅದೆಲ್ಲನೂ ಕೂಡ ಕಾಣಿಸುತ್ತೆ. ವೆಹಿಕಲ್ಸ್ಗಳು ಬರ್ತಾ ಇರೋದಾಗಿರ್ಬೋದು, ಫಾಲ್ಸ್ ಆಗಿರಬಹುದು, ಎಲ್ಲನೂ ಕೂಡ ಕಾಣಿಸುತ್ತೆ. ಫೋಟೋಗ್ರಫಿ ಪಾಯಿಂಟ್ ಅಂತಲೇ ಹೇಳುವಂಥದ್ದು. ಅಂದರೆ ಸಖತ್ತಾಗಿ ಬರುತ್ತೆ ಗ್ರೀನರಿ. ಈ ಒಂದು ಪ್ಲೇಸೇ ತುಂಬಾ ಮನಸ್ಸಿಗೆ ಒಂದು ಪೀಸ್ಫುಲ್ ಆಗಿರುವಂತಹ ಒಂದು ಏನು ಹೇಳ್ತಾರೆ, ಒಂದು ಪೀಸ್ಫುಲ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ. ನೋಡಿ, ಇಲ್ಲಿ ಕಾಟೇಜ್ ಥರ ಇದೆ, ಏನು ಹೇಳ್ತಾರೆ, ಮೇ ಬಿ ರೂಮ್ಸ್ ಅನಿಸುತ್ತೆ. ಇಲ್ಲಿಗೇನು ಹೋಗಿಲ್ಲ, ಬಟ್ ಇಲ್ಲಿಂದ ಫುಲ್ ಸುತ್ತಮುತ್ತ ನೋಡಿದ್ರೆ ತುಂಬ ಚೆನ್ನಾಗಿದೆ ನೋಡ್ಬೋದು. ಸ್ವಲ್ಪ ಮಾನ್ಸೂನು ಜಾಸ್ತಿ ಮಳೆ ಬರ್ತಾ ಇದ್ದ ಟೈಮಲ್ಲಿ ಬರಬೇಕಿತ್ತು ಅನಿಸುತ್ತು. ಬಟ್ ಚೆನ್ನಾಗಿತ್ತು, ನಾಟ್ ಬ್ಯಾಡ್, ತುಂಬ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಯಾವ ರೀತಿ ರಿಟರ್ನ್ ಹೋದಾಗಲೂ ತೋರಿಸ್ತೀನಿ ನಿಮಗೆ. ಕಾರ್ ವಾಶ್ ಪಾಯಿಂಟ್ ಅಂತ ಕೂಡ ಇದೆ. ಆಮೇಲೆ ಮಾರ್ಷೇಜ್ ಘಾಟ್ ಹೇಗೆ ಕಾಣಿಸುತ್ತೆ, ಹೇಗೆ ಹೋಗೋದು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಹೋಗ್ತಾ ಒಂದು ದೇವಸ್ಥಾನ ಕೂಡ ಸಿಗುತ್ತೆ, ಹನುಮ ಮಂದಿರ ಅಂತ ಕಾಣಿಸುತ್ತೆ. ನೋಡಿ, ಈ ಥರ ರಾಕ್ಸ್ ಇದೆ, ಕಲ್ಲುಗಳ ಬಂಡೆ ಕೆಳಗಡೆ ಇಲ್ಲಿ ದೇವಸ್ಥಾನ ಕೂಡ ಒಂದಿದೆ, ಚಿಕ್ಕದ ಒಂದು ಗುಡಿ ಥರ ಇದೆ. ಹಾಗೆ ಇಲ್ಲಿ ಎಲ್ಲ ಸೇಫ್ಟಿಗೆಲ್ಲ ನೋಡಿ ಈ ಥರ ನೆಟ್ಗಳನ್ನೆಲ್ಲ ಜೋಡಿಸಿದರೆ ಹಾಕಿದೆ. ನೋಡಿ, ಇಲ್ಲೊಂದು ಮಂದಿರ, ಚಿಕ್ಕ ಮಂದಿರ ಇದೆ, ದೇವಸ್ಥಾನ. ನೋಡಿ, ಈ ಥರ ಒಂದು ಗುಡಿ ಇದೆ. ಇಲ್ಲಿ ಒಳಗಡೆ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ದೇವಸ್ಥಾನ ಥರ ಚಿಕ್ಕದು ಸಿಗುತ್ತೆ. ನೋಡಿ, ಇಲ್ಲೊಂದು ದೇವ್ರನ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಅಂತಲೇ ಹೇಳಬಹುದು. ಸೊ ನೀವು ಕೂಡ ನೋಡಿ, ಈ ಥರ ಬರ್ತಾ ಇದ್ದರೆ ಎಲ್ಲ ಕಡೆ ಮೋಸ್ಟ್ ಆಫ್ ದ ಪಾಯಿಂಟಲ್ಲಿ ಅಲ್ಲೇ ವ್ಯೂ ಪಾಯಿಂಟ್ಸ್, ಕಾರ್ ಪಾರ್ಕಿಂಗ್ ಎಲ್ಲನೂ ಸೈಡಲ್ಲಿ ಕೊಟ್ಟಿರ್ತಾರೆ. ಅಲ್ಲಿಂದ ನಿಂತ್ಕೊಂಡು ನೀವು ಫುಲ್ ಸುತ್ತಮುತ್ತ ನೋಡಿದ್ರೆ ಫುಲ್ಲು ಇದೇ ಕಾಣಿಸುತ್ತೆ. ಆ ಥರ ಗುಡ್ಡ ಬೆಟ್ಟಗಳು, ಫಾಲ್ಸ್ಗಳು.
Your smile keeps playing, you're miles away, yeah. I would go overseas just like that. Don't overthink it, why can't you stay here? Give me the call and I'll just be there like that. I don't understand it, but you keep me together when everything around me keeps me under pressure, yeah. It's so overwhelming, but I will wait forever so you can come and get it. I don't understand it, I don't understand. Try so much to get back at something. ಇಲ್ಲಿ ಒಂದು ಸೈಡಲ್ಲಿ ಫಾಲ್ಸ್ ಇದೆ. ಹಾಗೆ ಮುಂದೆ ಹೋದರೆ ನೋಡಿ ಇಲ್ಲಿ ಕಾರ್ ವಾಶ್, ನ್ಯಾಚುರಲ್ ಕಾರ್ ವಾಶ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೋಡಿ ಮೇಲ್ಗಡೆಯಿಂದ ನೀರು ಹರಿತಾ ಇರುವಂಥದ್ದು. ತುಂಬ ಕಾರ್ಗಳನ್ನು, ನಮ್ಮ ಕಾರನ್ನು ಕೂಡ ನಾವು ವಾಶ್ ಮಾಡೋಕ್ಕೆ ಅಲ್ಲಿ ನಿಲ್ಲಿಸಿದ್ವಿ. ಮೇಲ್ಗಡೆಯಿಂದ ನೀರು ಬರ್ತಾ ಇರುತ್ತೆ. ಕಾರ್ ವಾಶ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದು ಫೇಮಸ್ ಕಾರ್ ವಾಶ್ ಪಾಯಿಂಟ್ ಅಂತಲೇ ಹೇಳ್ತಾರೆ. ಸೊ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆಯಿಂದ ನೀರು ಬರ್ತಾ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ನೋಡಿ ಇಲ್ಲಿ ಕೂಡ ಫಾಲ್ಸ್ ಮೇಲ್ಗಡೆಯಿಂದ ನೀರು ಹರಿತಾ ಇದೆ. ಸೊ ಮಿಸ್ ಮಾಡಬೇಡಿ. ಸೊ ಎಂಡ್ ತನಕ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. I don't understand. Your smile keeps playing, you're miles away, yeah. I would go overseas just like that. Don't overthink it, why can't you stay here? Give me the call and I'll just be there like that. I don't understand it, but you keep me together when everything around me keeps me under pressure, yeah. It's so overwhelming, but I will wait forever so you can come and get it. I don't understand it, I don't understand. Try so much to get back at something you thought I had to drive me crazy, but I still want you here. So just give me the call and I'll just be there like that. I don't understand it, but you keep me together when everything around me keeps me under pressure, yeah. It's so overwhelming, but I will wait forever so you can come and get it. I don't understand it, I don't understand. I don't understand. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗ್ರೀನರಿ ಆಗಿರ್ಬೋದು, ಈ ಒಂದು ಸೀನರಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಕೂಡ ಬರ್ತಾ ಇರುತ್ತೆ. ಮಿಸ್ ಮಾಡದೆ ವಾಚ್ ಮಾಡ್ತಾ ಇರಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.